ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿರುವ ರಘು ಕೌಟಿಲ್ಯ ಅವರಿಗೆ ಪಾವಗಡ ತಾಲೂಕಿನ ಬಿಜೆಪಿ ಯುವ ಮುಖಂಡ ಅಪ್ಪಾಜಿಹಳ್ಳಿ ಚಂದ್ರಮೌಳಿ ಅವರು ಹೃತ್ಪೂರ್ವಕ ಶುಭಾಶಯಗಳನ್ನು ಕೋರಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ರಘು ಕೌಟಿಲ್ಯ ಅವರು ನಮ್ಮ ಮಡಿವಾಳ ಸಮಾಜದ ಹೆಮ್ಮೆಯ ವ್ಯಕ್ತಿತ್ವವಾಗಿದ್ದಾರೆ. ಕೊಡುಗೈ ದಾನಿ ಹಾಗೂ ಸಹಕಾರ ಮನೋಭಾವದ ಮೂರ್ತಿಯಾಗಿದ್ದಾರೆ. ಸಮಾಜಮುಖಿ ಸೇವೆ ಮತ್ತು ಜನಪರ ಕಾರ್ಯಗಳ ಮೂಲಕ ಅವರ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದಾರೆ. ಇಂತಹ ವ್ಯಕ್ತಿಗಳಿಗೆ ಸ್ಥಾನಮಾನ ಕಲ್ಪಿಸಿರುವುದು ಬಿಜೆಪಿ ಪಕ್ಷದ ಹಿರಿಮೆಯನ್ನ ಮತ್ತಷ್ಟು ಹೆಚ್ಚಿಸಿದೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು. ಅಲ್ಲದೆ ರಘು ಕೌಟಿಲ್ಯ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿ ಜನಸೇವೆ ಹಾಗೂ ಸಮಾಜದ ಅಭಿವೃದ್ಧಿಗೆ ಇನ್ನಷ್ಟು ಕೊಡುಗೆ ನೀಡಲಿ ಎಂದು ಹಾರೈಸಿದರು. ಈ ವೇಳೆ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಶಿವಕುಮಾರ್ ಸಾಕೆಲ್ ಅವರು ಕೂಡ ಅಭಿನಂದನೆಗಳನ್ನು ವ್ಯಕ್ತಪಡಿಸಿದರು. ರಘು ಕೌಟಿಲ್ಯ ಅಣ್ಣವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಪಾವಗಡ ತಾಲೂಕು ಮಡಿವಾಳ ಮಾಚಿದೇವ ಸಂಘದಿಂದ ಅಪ್ಪಾಜಿ ಅವರಿಗೂ ವಿಜಯೇಂದ್ರನಿಗೂ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ರಘು ಅಣ್ಣ 2 ಬಾರಿ ವಿಧಾನ ಪರಿಷತ್ತಿಗೆ ಸ್ಪರ್ಧೆ ಮಾಡಿದ್ರು ಮೈಸೂರು ಭಾಗದಿಂದ. ಅದರಲ್ಲಿ ಏನಾಯ್ತಂದ್ರೆ 1-2-3 ಮತದಲ್ಲಿ ಅವರು ಸೋಲನ್ನು ಒಪ್ಕೋಬೇಕಾಗಿತ್ತು. ಸೊ ಆದ್ರಿಂದ ಅವರು ಕೈ ಬಿಡದೆ ವಿಜೇಂದ್ರಣ್ಣ ಇವ್ರನ್ನ ತಳಮಟ್ಟ ಸಮುದಾಯದವ್ರನ್ನು ಸಮಾನತೆಯಾಗಿ ಅಕ್ಕು ಅವ್ರಿಗೆ OBC ಅಧ್ಯಕ್ಷರನ್ನಾಗಿ ಮಾಡಿದ್ರು. ಅವರು ಅದನ್ನೇ ನಂಬಿಕೊಂಡು ಛಲ ಬಿಡದೆ ಅವರು ಏನು ಕವಿಗಳು ಹೇಳ್ದಂಗೆ ಮರಳಿ ಯತ್ನವ ಮಾಡು ಅಂತ ಅವರು ಪ್ರಯತ್ನವನ್ನು ನಿಲ್ಲಿಸದೆ ಭಾರತೀಯ ಜನತಾ ಪಾರ್ಟಿಗೆ ಕಟ್ಟಾಳು ಆಗಿ ಅವರು ಏನ್ ನಿರಂತರ ಸೇವೆ, ಅವರು ಮನೆ ಬಿಟ್ಟು ಅವರು ಶಿಕ್ಷಣ ಸಂಸ್ಥೆಗಳನ್ನೆಲ್ಲ ಬಿಟ್ಟು ಏನು ಪಾರ್ಟಿಗೋಸ್ಕರ ಹಗಲಿರುಳು ಕಷ್ಟಪಟ್ಟು ಅವ್ರದೇ ಆದಂತ ಒಂದು ಜನಸೇವೆ ಮಾಡಬೇಕು. ಹಿಂದುಳಿದ ಜನಗಳಿಗೆ ಏನೇ ಆಗಿರ್ಲಿ ಅವ್ರಿಗೆ ಸೇವೆ ಸಲ್ಲಿಸಬೇಕು. ಒಂದೇ ಮಡಿವಾಳ ಜನಾಂಗನೇ ಅಲ್ಲ, ಅವರಿಗೆ ಯಾದವ ಸಮುದಾಯ ಇರ್ಬೋದು, ಈಡಿಗರ ಸಮುದಾಯ ಇರ್ಬೋದು, ಉಪ್ಪಾರರಾಗಿರ್ಬೋದು, ಕುರುಬರ ಸಮುದಾಯ ಆಗಿರ್ಬೋದು, ಇದೇ ರೀತಿ ಅವರಿಗೆ ಎಲ್ಲರಿಗೂ ಹಕ್ಕುಗಳನ್ನು ಅವ್ರದೇ ಆದಂತ ಒಂದು ಸೇವೆಯನ್ನು ಮಾಡ್ಬೇಕಂತ ತುಂಬಾ ಆಸೆ ಮತ್ತು ಅವರಿಗೆ ಸಮಾಜ ಸೇವೆ ಮೇಲೆ ಅಷ್ಟೊಂದು ಕಾಳಜಿ. ಯಾಕೆಂತ ಹೇಳಿದ್ರೆ ಅವರು ಬಂದಿದ್ದೆಲ್ಲ ಕಷ್ಟದಿಂದಾನೆ. ಅವ್ರಿಗೂ ಮಡಿವಾಳ ಸಮುದಾಯದಲ್ಲಿ ಯಾರು ಗುರ್ಸ್ತಾ ಇರ್ಲಿಲ್ಲ. ಅವ್ರದೇ ಆದಂತ ಅವರು ಶಿಕ್ಷಣ ಮಾಡಿ ಒಳ್ಳೆ ಉನ್ನತ ಪದವಿಗಳನ್ನು ಪಡೆದು ಅದ್ರ ಜೊತೆಯಲ್ಲೇನೆ ಅವರು ಒಂದು ಶಿಕ್ಷಣದಲ್ಲಿ ನೈಪುಣ್ಯರು. ಯಾಕಂತ ಹೇಳಿದ್ರೆ ಇವತ್ತು ಅವ್ರದೇ ಆದಂತ ವಾಕ್ಚಾತುರ್ಯ ಏನೇ ಇರ್ಲಿ, ಸಮಾಜಕ್ಕೆ ಒಳ್ಳೇದಾಗ್ಬೇಕು, ಸಮಾಜದ ಹಿತನುಡಿಗಳನ್ನ ಹೇಳೋದು, ಸಮಾಜಕ್ಕೆ ಏನಾದ್ರೂ ಮಾಡಿ ನಾವು ಸಮಾನತೆಯನ್ನು ತಗೊಬರ್ಬೇಕು, ಖಿನ್ನತೆಗೆ ಒಳಗಾಗಬಾರ್ದು. ಈ OBC ಅವ್ರಲ್ಲಿ ಮೈಯೆಲ್ಲ ಅವ್ರಿಗೆ 24 ಗಂಟೆನೂ ಸಮಾಜ ಸೇವೆ, ಹಿಂದುಳಿದ ವರ್ಗಗಳಿಗೆ ಸಮಾಜ ಸೇವೆ ಮಾಡ್ಬೇಕು ಅನ್ನೋದೇ ಬಿಟ್ರೆ ಇನ್ನು ಯಾವುದೇ ರೀತಿ ಅವರಿಗೆ ಆಸೆ ಆಕಾಂಕ್ಷೆಗಳು ಇರ್ಲಿಲ್ಲ. ಮಡಿವಾಳ ಸಮಾಜದಿಂದ ತುಂಬಾ ನಾವು ಚಿರಋಣಿ ಆಗಿರ್ತೀವಿ. 12ನೇ ಶತಮಾನದಲ್ಲಿ ಬಸವಣ್ಣನವರು ಮತ್ತು ಸಮಕಾಲೀನ ವಯಸ್ಸರಲ್ಲಿ ಮಡಿವಾಳ ಮಾಚಿದೇವರು ಇರ್ತಾರೆ. ಅವರು ಒಂದು ಸಂಸ್ಥಾನದಲ್ಲಿ ಇವರು ಮಡಿವಾಳ ಮಾಚನ್ನ ಕೂಡ ಒಬ್ರು. ಯಾಕಂದ್ರೆ ವಚನಗಳಲ್ಲಿ 100ಕ್ಕೆ 40ರಿಂದ 60% ವಚನಗಳನ್ನು ಇವರೇ ಒಗ್ಗೂಡಿಸ್ತಾರೆ. ಯಾರು? ಮಡಿವಾಳ ಮಾಚನ್ನ. ಅದೇ ರೀತಿ ನನಗೆ ಭಾಸವಾಗ್ತಾ ಇದೆ, ವಿಜಯೇಂದ್ರಣ್ಣ ಒಂಥರ ಬಸವಣ್ಣನವ್ರು ಇದ್ದಂಗೆ, ಅದೇ ರೀತಿ ಮಡಿವಾಳ ಮಾಚನ್ನ ನಮ್ಮ ರಘು ಕೌಟಿಲ್ಯನ್ ಇದ್ದಂಗೆ. ಯಾಕಂದ್ರೆ ಅದೇನೋ ಒಂಥರ ಇಲ್ಲ ಅಂದಿದ್ರೆ ಸಾಧ್ಯವಾಗ್ತಾ ಇರ್ಲಿಲ್ಲ MLC ಅಣ್ಣವ್ರಿಗೆ ಸಿಗೋದು. ಅದರಿಂದ ನಮಗೆ ತುಂಬಾ ಸಂತೋಷ ಇದೆ. ನಾನು ಶಿವಕುಮಾರ್ ಸಾಕೆಲ್, ಪಾವಗಡ, ಮಧುಗಿರಿ ಜಿಲ್ಲಾ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಸುಮಾರು 30 ವರ್ಷಗಳಿಂದ BJPಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. BJP ಒಬ್ಬ ದೇಶ ಪ್ರೇಮಿ ಸಂಘಟನೆ ಪಕ್ಷ. ಆ ಪಕ್ಷದಲ್ಲಿ ಹಿಂದುಳಿದ ವರ್ಗಗಳಿಗೆ ಮತ್ತು ದಲಿತರಿಗೆ ಹೆಚ್ಚು ಅವಕಾಶ ಕೊಡುವಂಥ ಪಕ್ಷ ಅಂತ ನಾನು ಈ 30 ವರ್ಷಗಳಲ್ಲಿ ನನಗೆ ಅನುಭವ ಬಂದಿದೆ. ಇದೇ ರೀತಿ ಮೊನ್ನೆ ಹಿಂದುಳಿದ ವರ್ಗಗಳ ರಾಜ್ಯ ನಾಯಕರಾದ ಸನ್ಮಾನ್ಯ ಶ್ರೀ ರಘು ಕೌಟಿಲ್ಯರವರಿಗೆ ಒಂದು ವಿಧಾನ ಪರಿಷತ್ ಟಿಕೆಟ್ ಕೊಟ್ಟು ಅವ್ರನ್ನ ಗೆಲ್ಲಿಸ್ಕೊಟ್ಟಿದ್ದಾರೆ. ಇದು BJP ಹಿಂದುಳಿದ ವರ್ಗಗಳಿಗೆ ಕೊಡ್ತಕ್ಕಂಥ ಪ್ರಾಶಸ್ತ್ಯ ಹೆಚ್ಚಿನ ಪ್ರಾಶಸ್ತ್ಯ ಅಂತ ನನಗನ್ನಿಸ್ತದೆ. ಯಾರು ರಘು ಕೌಟಿಲ್ಯ ಮತ್ತು ಪಾಟೀಲ್ ಅವರಿಗೆ ಮತದಾನ ಮಾಡಿದ್ದಾರೆ, ಆ ಎಲ್ಲ ಶಾಸಕರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು.